ವ್ಲಾಗ್ ಆಗಿರುತ್ತೆ ಇದು. ಡೇ ಇನ್ ಮೈ ಲೈಫ್ ಇವತ್ತು ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆ ಬೇಗನೆ ಎದ್ದೆ ಸ್ವಲ್ಪ ಇವತ್ತು. ಸ್ಯಾಟರ್ಡೆ ಸಂಡೇ ಮಕ್ಳಿಗೆ ಸ್ಕೂಲ್ ಇರಲ್ಲ, ಸೊ ಲೇಟಾಗಿ ಸ್ಟಾರ್ಟ್ ಆಯಿತು. ಒಂದು 6:30 ಎದ್ದೆ ಅಷ್ಟೇ. ಮೇಡು ಸದ್ಯಕ್ಕೆ ಇವತ್ತು ಮೇಡ್ ಬಂದಿದ್ದರು, 2 ಡೇಸಿಂದ ಬಂದಿರಲಿಲ್ಲ. ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು. ಇವತ್ತು ಸ್ವಲ್ಪ ಫ್ರೀ ಫೀಲ್ ಆಗ್ತಾಯಿದೆ. ಸೊ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಅಡುಗೆ ಮಾಡೋಕ್ಕಿಟ್ಟಿದ್ದೀನಿ. ಆಲ್ರೆಡಿ ವಿಷಿಲೆಲ್ಲ ಆಗಿದೆ. ರೈಸ್ ಮಾಡಬೇಕು. ಇನ್ನು ಸ್ವಲ್ಪ ತಿಂದುಬಿಟ್ಟು ಟಿಫನ್ ಅಂತ ಮನೆಯಲ್ಲೇ ತಿಂದುಬಿಟ್ಟು ಹೋದರೆ ಅಟ್ಲೀಸ್ಟ್ ಮ್ಯಾನೇಜ್ ಮಾಡ್ಕೋಬೋದು. ಹೊರಗಡೆ ಊಟ ತಿನ್ನೋದು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಅವಾಯ್ಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ತಿನ್ನೋದೇ ಇಲ್ಲ. ಯಾವಾಗಲಾದರೂ ಕ್ರೇವಿಂಗ್ಸ್ ಅನಿಸಿದ್ರೆ ಮಾತ್ರನೇ ತಿನ್ನೋದು. ಈ ನಡುವೆ ಹೊರಗಡೆ ಊಟ ಸೆಟ್ ಕೂಡ ಆಗ್ತಾಯಿಲ್ಲ. ಸೊ ಹಾಗೆ ಇವತ್ತು ಬೆಳಗ್ಗೆ ಒಂದು ಎಳ್ನೀರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇವತ್ತಿಗೆ ಆ್ಯಕ್ಚುಲಿ ನನ್ನ ಕರೆಂಟ್ ವೆಯ್ಟ್ ಏನಿದೆ ಅಂತ ತೋರಿಸ್ತೀನಿ. ಸ್ಕೇಲ್ನ ಇಟ್ಕೊಂಡಿದ್ದೀನಿ ಮನೆಯಲ್ಲೇ. ಸೊ ನನ್ನ ಕರೆಂಟ್ ವೆಯ್ಟ್ 76.45 ಇದೆ. ಕರೆಂಟ್ಲಿ ನನ್ನ ವೆಯ್ಟ್ ಇವಾಗ 76.45 ಇದೆ. ಸೊ ಲಾಸ್ಟ್ ಮಂತಲ್ಲಿ ನಾನು 79 kgs ಇದ್ದೆ. ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಆಗಲೇ ಹೇಳಿದ್ನಲ್ಲ ಹೊರಗಡೆ ಹೋಗಬೇಕು ಅಂತ. ಹಾಗೆ ಕಾವ್ಯನೂ ಕೂಡ ಬರೋದಕ್ಕೆ ಹೇಳಿದ್ದೀನಿ. ಸೊ ಹೋಗಿ ಬರೋಣ, ಅವಳಿಗೂ ವೀಕ್ ಆಫ್ ಇತ್ತು. ಸೊ ಅದರಿಂದ ಹೋಗಿ ಬರೋಣ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಸಾಂಗ್ ಹಾಕಿರ್ತಾರೆ. ಸೊ ನಾನಿಲ್ಲಿ ಬೆಳಕು ಬರಲ್ಲ ಅಂದ್ಬಿಟ್ಟು ಕಿಟಕಿ ತೆಗೆದ್ರೆ ದೇವಸ್ಥಾನದ ಸಾಂಗ್ ಎಲ್ಲ ಜಾಸ್ತಿನೇ ಕೇಳಿಸ್ತಾ ಇರುತ್ತೆ. ಆ ಕಡೆ ಅಡುಗೆ ಮಾಡಿಕೊಂಡು ಈ ಕಡೆ ನಾನು ಎಳ್ನೀರನ್ನ ತೊಗೊತಾ ಇದ್ದೆ. ಫ್ರೆಶ್ ಎಳ್ನೀರು ಯಶವಂತ್ ತಂದು ಕೊಟ್ಟಿರೋದು. ಸೊ ಕುಡಿಯೋಣ. ಟ್ರೈಪಾಡ್ ಇಟ್ಟರೆ ಚಿನ್ನು ಎಳಿತಾಳೆ ಅಂದ್ಬಿಟ್ಟು ಹಾಗೆ ಪ್ಲೇಸ್ ಮಾಡಿಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದರೆ ಕೆಲವೊಂದು ಸತಿ ಫೇಸಿಂಗ್ಸೇ ಆ ಕಡೆ ಈ ಕಡೆ ಹೋಗುತ್ತೆ, ಕರೆಕ್ಟಾಗಿ ಬರೋದೇ ಇಲ್ಲ. ಕ್ಯಾಮ್ರಾ ಫೇಸಿಂಗ್ ಮಾಡೋದೆ ತಲೆನೋವು ಅನಿಸ್ಬಿಡುತ್ತೆ. ಏನೋ ಒಂದು ತಿಂದ್ವಿ, ಏನೋ ಒಂದು ಅಭ್ಯಾಸ ಮಾಡ್ಕೊಂಡ್ವಿ ಅನ್ನೋದಕ್ಕಿಂತ ನಮ್ಮ ಬಾಡಿಗೆ ಏನು ಬೇಕು ಅನ್ನೋದು ಒಂದು ಹೆಲ್ದಿ ವೇನಲ್ಲಿ, ಹೆಲ್ದಿ ಡಯಟು ಮತ್ತು ಹೆಲ್ದಿಯಾಗಿ ಇಟ್ಕೊಳೋದಕ್ಕೆ ಟ್ರೈ ಮಾಡಬೇಕು. ಸೊ ನಾನು ಅದೇ ರುಟೀನಲ್ಲಿ ಇದ್ದೀನಿ. ಬಾಡಿನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿದ್ದರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದೊಂದು ಹೆಲ್ದಿಯಾಗಿ ಏನೇನು ಚೇಂಜಸ್ ಮಾಡ್ಕೋಬೇಕು ಅದನ್ನೆಲ್ಲ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಈಗೀಗ ಚಿನ್ನು ಹುಟ್ಟಿದ ಮೇಲೆ ಕಂಪ್ಲೀಟಾಗಿ ಅವ್ರ ಮೇಲೆ ಮಕ್ಕಳ ಮೇಲೇ ಫೋಕಸ್ ಇತ್ತು. ಫಸ್ಟ್ ಮಕ್ಕಳನ್ನ ನೋಡ್ಕೊಬೇಕು ಅಂತ. ಮತ್ತು ಈಗ ನಾನು ಬ್ಯಾಕ್ ಟು ರುಟೀನಿಗೆ ಬರ್ತಾಯಿದ್ದೀನಿ. ವೆಯ್ಟ್ ಲಾಸ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಜಾಸ್ತಿ ನೀರೇ ಇದೆ. ನೋಡ್ತಾ ಇರ್ಬೋದು, ಕಾಲು ಚುಂಬಷ್ಟು ಎಳ್ನೀರಿದೆ. ಸೊ ಇದನ್ನು ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ಎಳ್ನೀರು ಇಲ್ಲಾಂದರೆ ಒಂದು ಫ್ರೂಟ್ ಜ್ಯೂಸ್ ಅಥವಾ ಫ್ರೂಟು ಅಂತ ಏನಕ್ಕೆ ಅಂತ ಹೇಳೋದಂದರೆ ಬಾಡಿಯಲ್ಲಿ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಮಿನರಲ್ಸ್ ಎಲ್ಲ ತುಂಬಾ ಹೊರಗೆ ಹೋಗುತ್ತೆ. ಸೊ ಆ ಟೈಮಲ್ಲಿ ನಮ್ಮ ಬಾಡಿಗೆ ಮತ್ತೆ ರಿಕವರ್ ಮಾಡ್ಕೊಬೇಕದು. ಮಲ್ಟಿವಿಟಮಿನ್ ಆಗಲಿ ಏನಾದರೂ ಸಪ್ಲಿಮೆಂಟ್ ಮುಖಾಂತರ ಕೊಡಬೇಕಾಗುತ್ತೆ. ಇಲ್ಲದೆ ಹೋದರೆ ಈ ಥರ ನಾವು ಡೈಲಿ ನ್ಯಾಚುರಲಾಗಾದರೂ ತೊಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಆಗಲೇ ನಮ್ಮ ಬಾಡಿ ಹೆಲ್ದಿ ವೇನಲ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಆವಾಗ ಏನೇ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ಏನೂ ಶಾರ್ಟ್ಕಟ್ಸ್ ಯೂಸ್ ಮಾಡಿದೆ. ಇದು ಆ್ಯಕ್ಚುಲಿ ಬೆಸ್ಟ್ ವೇ. ಚೆನ್ನಾಗಿದೆ ಅನ್ನೋದಕ್ಕಿಂತ ಹೆಲ್ತಿಗೆ ತುಂಬ ಒಳ್ಳೆಯದು. ಬಾಡಿನ ಹೈಡ್ರೇಟ್ ಆಗಿಟ್ಟಿರುತ್ತೆ ಯಾವಾಗಲೂ. ಸೊ ಜ್ಯೂಸ್ ವಾಟರ್ನ ಚೆನ್ನಾಗಿ ತೊಗೊಳ್ಳಿ. ಬಾಡಿ ಮೇನ್ ಥಿಂಗು. ನಮ್ಮ ಬಾಡಿ ನೀಟಾಗಿ ಚೆನ್ನಾಗಿ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಬಾಡಿ ಸಪೋರ್ಟ್ ಮಾಡಿದ್ರೆ. ಬಾಡಿನೇ ಸಪೋರ್ಟ್ ಮಾಡಿಲ್ಲ ಅಂದರೆ ಏನೇನೂ ಮಾಡೋಕ್ಕಾಗಲ್ಲ ನಾವು.
ಟೈಮ್ ಆಗಿತ್ತು ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೊರಟೆ. ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಏನೋ ಬೇರೆ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸೊ ಬೆಳಗ್ಗೆನೇ ಬೇಳೆ ಸಾಂಬಾರು ರೈಸ್ ಪ್ರಿಪೇರ್ ಮಾಡಿದ್ದೆ. ಸೊ ಅದನ್ನೆಲ್ಲ ತಿಂದ್ಬಿಟ್ಟು ಹೊರಟ್ವಿ. ಸೊ ಈ ಪ್ಲೇಸ್ ಯಾರಿಗೆಲ್ಲ ಗೊತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಹೋಗ್ತಾ ಆಟೋನಲ್ಲೇ ಹೋದ್ವಿ, ಬೇಗ ರೀಚ್ ಆಗ್ಬೋದು ಅಂತ ಹೇಳಿಬಿಟ್ಟು. ಸೊ ಲೊಕೇಶನ್ ರೀಚ್ ಆದಮೇಲೆ ಸೊ ವೆಲ್ಕಮ್ ಡ್ರಿಂಕ್ ಅಂತ ಅಂದರೆ ಕಾಫಿ, ಮಳೆ ಚಳಿ ಎಲ್ಲ ಇದ್ದಿದ್ದರಿಂದ ಕಾಫಿ ಟೀ ಈ ಥರ ಇತ್ತು. ಕಾಫಿ ಕೊಟ್ಟರು, ಕುಡಿದ್ವಿ. ಖುಷಿ ಸೋನು ಏನೂ ತೊಗೊಳ್ಲಿಲ್ಲ, ನಾನು ಕಾವ್ಯ ಮಾತ್ರ ಕಾಫಿ ತೊಗೊಂಡ್ವಿ. ಅದಾದಮೇಲೆ ಸೋನುಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರು ಅವರು. ಸ್ಟ್ರಿಕ್ಟ್ಲಿ ಒಳಗಡೆ ಏನು ಫೋಟೋಸ್ ವೀಡಿಯೋಸ್ ಎಲ್ಲ ಏನೂ ತೊಗೊಳಂಗಿಲ್ಲ. ಅವಳು ಡ್ರೆಸ್ ಚೇಂಜ್ ಮಾಡಿಸಿದಾಗ ಒಂದೆರಡು ವೀಡಿಯೋ ತೊಗೊಂಡೆ. ಅದು ಜಸ್ಟ್ ಫೋನ್ ಹಿಂಗೆ ಹಿಡ್ಕೊಂಡಾಗ ಆ ವೀಡಿಯೋ ತೊಗೊಂಡಿದ್ದು ಮೇಕಪ್ ಮಾಡಬೇಕಾದ್ರೆ. ಶೂಟೆಲ್ಲ ಮುಗಿಸ್ಕೊಂಡ್ವಿ. ಬೇಲ್ಪುರಿ ಅಂಗಡಿಗೆ ಬಂದಿದ್ದು. ಬೇಲ್ಪುರಿ, ನಾನು ನಿಪ್ಪಟ್ಟು ಮಸಾಲ, ಅದು ಬೇಲ್ಪುರಿ, ಇನ್ನೊಂದೇನು ಹೇಳಿರೋದು ಸೇವ್ ಪುರಿ. ಸೊ ಶೂಟೆಲ್ಲ ಮುಗೀತು. ಸೋನು ಸಮೋಸ ತಿಂತಾ ಇದ್ದಾಳೆ. ಚೆನ್ನಾಗಿದೆಯಾ ಸಮೋಸ? ಇದೆಷ್ಟನೇ ಸಮೋಸ? ಎರಡನೇ ಸಮೋಸನ ಒಂದನೇ ಸಮೋಸನ? ಸರಿ. ಏನಿದು ಸೇವ್ ಪುರಿ ಅಲ್ಲ? ಸೇವ್ ಟಿಕ್ಕಿ. ಓಹ್ ತಿನ್ನು. ಚೆನ್ನಾಗಿದೆಯಾ ಖುಷಿ? ಹಾಂ, ಅಂಕಲ್ ಜೊತೆ ಇರ್ತೀಯ ಇಲ್ಲ ಅಂಗಡಿಯಲ್ಲಿ? ಸೊ ಪಾನಿಪುರಿ, ಜೋಳ ಶೂಟಿಗೆ ಅಂತ ಬಂದಿತ್ತು. ಡೇ ಔಟ್ ಕೂಡ ಆಗೋಯ್ತು. ಗಾಡಿಗಳು ಬರುತ್ತೆ. ಇರೋ ಗಾಡಿ ಬನ್ರಿ. ಸರಿ ಬಾಮ್ಮ. ಜೋಳ ಚೆನ್ನಾಗಿದೆಯಾ ಸೋನು? ಹಾಂ. ಸೊ ನಮಗಾಗಿ ಹಸು ವೆಯ್ಟ್ ಮಾಡ್ತಾ ಇದೆ. ಮಳೆ ಬೇರೆ ಬರ್ತಾ ಇದೆ. ಸೊ ನೋಡಿ ಹಸು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ಕಲರು ಸಕ್ಕತ್ತಾಗಿದೆ ಹಸು. ಈ ಕಡೆ ಬಾ. ಹಸುನ ನೋಡಿ ನನ್ನ ಮಕ್ಕಳು ಭಯ ಬಿದ್ರು. ಸೊ ಅವ್ರನ್ನ ಕರ್ಕೊಂಡು ಮುಂದೆ ಬರೋದು. ಸೊ ಇಲ್ಲೊಂದೆರಡಿದೆ ಹಸು. ನೋಡೋಣ ಒಂದು ಎಷ್ಟು ಚೆನ್ನಾಗಿದೆ ಹಸುಗಳು. ತುಂಬ ಹಸುಗಳಿದೆ ಇವತ್ತು ರೋಡಲ್ಲಿ. ಓ ಜೋಳಗಳು ಬೇರೆ ಕೈಯಲ್ಲಿದೆ. ಎಲ್ಲ ಹಸುಗಳು ಮುಂದಕ್ಕೆ ಬರುತ್ತೆ ಇವಾಗ. ನೋಡಿ ಎಷ್ಟು ಹಸುಗಳಿದೆ. ಬ್ಯಾಕ್ ಕ್ಯಾಮ್ರಾ ನೋಡಿ ಎಷ್ಟೊಂದು ಹಸು ಇದೆ. ನೋಡಿ ಎಷ್ಟೊಂದು ಹಸುಗಳೆಲ್ಲ ಇದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂದಿತ್ತೆಲ್ಲ ಆದಮೇಲೆ ಕೆಲವೊಂದು ಫೋಟೋಶೂಟ್ನ ಮಾಡ್ಕೊತಾ ಇದ್ದೀವಿ. ರೋಡ್ ಚೆನ್ನಾಗಿತ್ತು ಅಂದ್ಬಿಟ್ಟು. ಸೊ ನನ್ನ ಮಕ್ಕಳು ಅಲ್ಲಿ ಕುತ್ಕೊಂಡು ಇಬ್ಬರು ನೋಡ್ತಾ ಇದ್ದಾರೆ. ಸೊ ಫೋಟೋಸ್ ಎಲ್ಲ ತೊಗೊತಾ ಇದ್ದೀನಿ. ಈ ಫೋಟೋಸ್ನೆಲ್ಲ ನಾನು ಇನ್ಸ್ಟಾನಲ್ಲಿ ಹಾಕಿರ್ತೀನಿ. ಇನ್ಸ್ಟಾ ID ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇನ್ಸ್ಟಾನಲ್ಲಿ ನೋಡ್ಬೋದು ಈ ವಿಡಿಯೋಸು, ಅಂದರೆ ಈ ಫೋಟೋಶೂಟ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು. ನಂದು ಸೋನದು ವೈಟ್ ಶೂಸ್ ಇದ್ದಿದ್ದರಿಂದ ನಾವಿಬ್ಬರು ಒಂದು ವಾಕ್ ಮಾಡಿದ್ವಿ. ಸೊ ಬರ್ತಾ ಆಟೋನಲ್ಲಿ ಬಂದಿದ್ವಿ. ಹೋಗ್ತಾ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೋನು yourself? Okay, then today where did you went? I went in my went for a shoot and I coming to home
ಗೋಯಿಂಗ್ ಬ್ಯಾಕ್ ಹೋಮ್ ವಿತ್ ಅ ಬಸ್. Going back, man in the bus, ಬ್ಯಾಕ್ ಇನ್ ದ ಬಸ್. back in the bus. ಆ್ಯಕ್ಚುಲಿ ಹೋಗಬೇಕಾದ್ರೂ ಬಸ್ಸಲ್ಲೇ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು. ಟೈಮ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಆಟೋ ತೊಗೊಂಡ್ವಿ. ಬರ್ತಾ ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ತುಂಬ ದಿನಗಳಾಗೋಗಿತ್ತು ಓಡಾಡಿ. ಸೊ ಬಸ್ಸಲ್ಲಿ ಹೋಗೋಣ ಅಂತ ಆಸೆ ಇತ್ತು. ಸೊ ಅದಕ್ಕೋಗಿ ಬಸ್ಸಲ್ಲಿ ರಿಟರ್ನ್ ಹೋಗ್ತಾಯಿದ್ದೀವಿ. ಗೌರ್ಮೆಂಟ್ ಬಸ್ಸಿಗೆ ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಬರಲಿಲ್ಲ. ರಶ್ ಬೇರೆ ಇರ್ತಾಯಿತ್ತು. ಕೆಲವೊಂದು ಬಸ್ಸಸ್ಸು ರಶ್ ಇದ್ರಿಂದ ಹತ್ತಿರಲಿಲ್ಲ. ಸೊ ಈ ಪ್ರೈವೇಟ್ ಬಸ್ ಖಾಲಿ ಇತ್ತು. ಸೊ ಹಾಗಾಗಿ ಈ ಬಸ್ಸಿಗೆ ಹತ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಒಂದು 4 o'clock ಆಗಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಾಫಿ ಪೌಡ್ರ್ ಮನೇಲಿ ಖಾಲಿ ಆಗಿಬಿಟ್ಟಿತ್ತು ಅಂತ ಕಾಫಿನ ಮಾಡ್ಕೋಬೇಕಾಗಿತ್ತು. ಸೊ ಪೌಡ್ರ್ ಖಾಲಿ ಆಗಿದ್ದರಿಂದ ಕಾಫಿ ಪೌಡ್ರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಇಲ್ಲಿ ಕಾಫಿ ಪೌಡ್ರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ ಕಾಬೂಲ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ. ವೈಟ್ ಕಲರ್ ಬರುತ್ತಲ್ಲ ಆ ಕಡಲೆಕಾಳು. ಸೊ ಅದನ್ನು ನೀಟಾಗಿ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಫುಲ್ಲು ಈ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೀದೋಗೋ ಥರ ಫ್ರೈ ಮಾಡ್ಕೋಬಾರ್ದು. ನೀಟಾಗಿ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾನಿಲ್ಲಿ ಸಣ್ಣ ಮಿಕ್ಸರ್ನ ತೊಗೊಂಡಿದ್ದೀನಿ. ಫೈನಾಗಿ ಪೌಡ್ರ್ ಆಗುತ್ತೆ ಅಂತ ಹೇಳಿಬಿಟ್ಟು. ಕಾಫಿ ಬದಲು ನಾನು ತುಂಬ ಒಂದು 3-4 ಮಂತ್ಸ್ ಅಲ್ಲ 6 ಮಂತ್ಸಿಂದನೇ ನಾನು ಈ ರೂಢಿನ ಮಾಡ್ಕೊಂಡಿದ್ದೀನಿ. ಸೊ ಕಾಫಿ ಕುಡ್ದಂಗೂ ಇರುತ್ತೆ, ಮತ್ತು ಅದೇ ಟೇಸ್ಟ್ ಇರುತ್ತೆ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗಲ್ಲ. ಮತ್ತು ಕಡಲೆಕಾಳು ಯೂಸ್ ಮಾಡೋದ್ರಿಂದ ಕಡಲೆಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಈ ಥರ ಒಂದು ಟೈಮ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 1 ಮಂತ್ವರೆಗೂ ನಮಗೆ ಚೆನ್ನಾಗಿ ಬರುತ್ತೆ. ಏನು ಕೆಟ್ಟೋಗೋದಿಲ್ಲ, ಹಾಳಾಗೋದಿಲ್ಲ. 1 ಮಂತ್ವರೆಗೂ ಅದೇ ಫ್ರೆಶ್ನೆಸ್ ಇರುತ್ತೆ. ಸೊ ಒಂದು ಮಾಮೂಲಿ ನಾವು ಹೇಗೆ ಕಾಫಿನ ಮಾಡ್ಕೋತೀವೋ ಸೇಮ್ ಅದೇ ಥರನೇ ಕಾಫಿನ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇರೋದು. ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ಕಾಫಿ ಥರನೇ ಇರುತ್ತೆ. ಇವಾಗ ನಾವು ಮಾಲ್ಗುಡಿಸ್ ಆಗಿರ್ಬೋದು, ಕೋತಸ್ಸು ಮತ್ತು ಬ್ರೂ, ಗ್ರೀನ್ ಲೇಬಲ್ಲು ಏನು ಯೂಸ್ ಮಾಡ್ತೀವಿ ಸೇಮ್ ಟೇಸ್ಟ್ ಇರುತ್ತೆ. ಟೇಸ್ಟಲ್ಲಂತೂ ಡಿಫ್ರೆನ್ಸ್ ಇರಲ್ಲ, ಬಟ್ ಹೆಲ್ದಿಯಾಗಿ ಇರುತ್ತೆ. ಸೊ ಟೀ ಕಾಫಿ ಬಿಟ್ಟು ಚೇಂಜಸ್ ಮಾಡ್ಕೊಬೇಕನ್ನೋರಿಗೆ ಇದೊಂದು ಹೆಲ್ದಿ ಆಪ್ಷನ್ನು. ಟ್ರೈ ಮಾಡಿ ನೋಡಿ ನೀವು ಕೂಡ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ತುಂಬ ರಿಪೀಟ್ ಮಾಡ್ತಾಯಿದ್ದೀನಿ. ನೀವು ಕಡಿಮೆ ಮಾಡ್ಕೋಬೇಕು. ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಚಿಕನ್ ಪಲಾವ್ ಥರ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಮುಗಿತಾ ಬಂತು. ಹಾಗೆ ಕಬಾಬು ಕೂಡ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ. ಚಿಕನ್ ಕಬಾಬ್ಗೂ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ಮ್ಯಾರಿನೇಟ್ ಆದರೆ ಸಾಕು. ಸೊ ಚಿಕನ್ ಇವಾಗ ರೈಸ್ ಸ್ವಲ್ಪ ಬೆಂದಮೇಲೆ ದಮ್ ಕಟ್ಟಿದ್ರೆ ಚಿಕನ್ ಬಿರಿಯಾನಿನೂ ರೆಡಿ ಆಗುತ್ತೆ. ಟೈಮ್ ಆಲ್ಮೋಸ್ಟ್ 8 o'clock ಆಗಿದೆ. ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಯಾವಾಗಾದರೂ ಫುಲ್ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿಂದ ಬಸ್ಸಲ್ಲಿ ಬರೋ ಅಷ್ಟರಲ್ಲಿ ಫುಲ್ಲು ಸಾಕಾಗೋಗೋಯ್ತು. ಅಂದರೆ ಬಸ್ಸಲ್ಲಿ ಓಡಾಡಿ ರೂಢಿ ಇಲ್ಲ. ಸೊ ಅಲ್ಲಿಂದ ನಮ್ಮ ಏರಿಯಾವರೆಗೂ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ to 1 hour ಜರ್ನಿ ಇತ್ತು. ಕೂತು ಬೆನ್ನೆಲ್ಲ ನೋವು ಬಂದುಬಿಡ್ತು. ಸೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಳ್ಳೆ ಕಾಫಿ ಮಾಡಿ ಕುಡಿದು ಬರ್ತಾ ಹಾಗೆ ಮಕ್ಕಳು ತಿಂಡಿ ಎಲ್ಲ ಕೇಳಿದ್ರು, ಇಸ್ಕೊಟ್ಬಿಟ್ಟು ಕರ್ಕೊಂಬಂದೆ. ಇವಾಗ ಬಿರಿಯಾನಿ ಆಗ್ತಾಯಿದೆ. ಆದಷ್ಟು ಬೇಗನೆ ಈ ವೀಡಿಯೋಸ್ನೆಲ್ಲ ಬಿಡ್ತೀನಿ. ಜಾಸ್ತಿ ಎಲ್ಲ ಏನೂ ಹೋಲ್ಡ್ ಮಾಡಿ ಇಟ್ಕೊಳಲ್ಲ. ಹಾಗೆ ಹಳೆ ವೀಡಿಯೋಸ್ ಕೂಡ ಇದೆ. ಹಳೆ ವೀಡಿಯೋಸೂ ಮಧ್ಯದಲ್ಲಿ ಬರುತ್ತೆ. ಸೊ ಇಷ್ಟ ಇದ್ದರೆ ನೋಡಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ನನ್ನ ಇವತ್ತಿನ ಡಿನ್ನರ್ ಚಿಕನ್ ಬಿರಿಯಾನಿ, ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ನಿಂಬೆಹಣ್ಣು, ಕಬಾಬು, ಸ್ವಲ್ಪ ಪೆಪ್ಸಿ. ಇಷ್ಟೇ ನನ್ನ ಡಿನ್ನರ್ ಇವತ್ತು. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.